ಕತ್ತಲೆಯಿಂದ ಬೆಳಕಿನೆಡೆಗೆ ನಿಮ್ಮ ಧ್ವನಿ ನಿಮ್ಮ ಚಾನಲ್ ಸಿಡಿದೆದ್ದ ಮೃತ್ಯುಂಜಯ ಕನ್ನಡ ನ್ಯೂಸ್ ಚಾನಲ್. ನೊಂದವರ ಧ್ವನಿ, ಕುಂದು ಕೊರತೆಗಳ ಬಿತ್ತರಿಸುವ ಪ್ರತಿಧ್ವನಿ. ಅರಿವು ಜಾಗೃತಿ ಕನ್ನಡಿಗರ ಮನದಂಗಳದಲ್ಲಿ ಅಚ್ಚಳಿಯದೆ ಉಳಿದಿರುವ ನಿಮ್ಮ ವಾಹಿನಿ. ತಪ್ಪದೇ ವೀಕ್ಷಿಸಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿರಂತರ ಸುದ್ದಿಗಳಿಗಾಗಿ ಹಿಂದೆ ಸಂಪರ್ಕಿಸಿ. ಬಂದ್ ಆಗಿರುವ ಹೈ ಮಾಸ್ಕ್ ಲೈಟ್ ಕತ್ತಲು ಆವರಿಸಿದ ವಸತಿ ನಿಲಯ ಮುಂಭಾಗ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಕಾಂತಬೆನ್ನೂರು ಗ್ರಾಮದ ಹೊರವಲಯದಲ್ಲಿರುವ BCM ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದ ಕಾಂಪೌಂಡಿನೊಳಗಿರುವ ಈ ಹೈ ಮಾಸ್ಕ್ ಲೈಟ್ ಹಾಪ್ ಆಗಿದ್ದು ಕಳೆದ 1 ತಿಂಗಳಿಂದ ಈ ಸಮಸ್ಯೆ ಎದುರಾಗಿದೆ. ಸಾರ್ವಜನಿಕರಿಗೆ ಉಪಯೋಗವಾಗಲೆಂದೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸ್ಥಾಪಿಸಿದ್ದ ಹೈ ಮಾಸ್ಟ್ ಕಂಬ ಗುತ್ತಿಗೆದಾರರ, ಅಧಿಕಾರಿಗಳ, ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ನಿರುಪಯುಕ್ತವಾಗಿ ನಿಂತಿದೆ. ಕಳೆದ 1 ತಿಂಗಳಿಂದ ಕೆಟ್ಟು ನಿಂತಿದ್ದರೂ ದುರಸ್ತಿ ಭಾಗ್ಯ ಒದಗಿಲ್ಲ. ಸಂಬಂಧಿಸಿದ ಶಾಸಕರ PA ಗಮನಕ್ಕೆ ಕರೆ ಮೂಲಕ ಹೇಳಿದಾಗಲೂ ದುರಸ್ತಿ ಆಗಿರುವುದಿಲ್ಲ. ಕೆಲ ದಿನಗಳ ಹಿಂದೆ BCM ಬಾಲಕನೊಬ್ಬ ಮೂತ್ರ ವಿಸರ್ಜನೆಗೆಂದು ಹೊರಗಡೆ ಬಂದು ಚೇಳು ಕಳಿಸಿಕೊಂಡ ಉದಾಹರಣೆ ಇದೆ. ಕಾರಣ ಕತ್ತಲು ಆವರಿಸಿದ್ದು ಹೈ ಮಾಸ್ಟ್ ಲೈಟ್ ಬಂದ್ ಆಗಿರುವುದೇ ಮೂಲ ಕಾರಣವಾಗಿದೆ. ಆರಂಭದಲ್ಲಿ ಸರಿಯಾಗಿ ಬೆಳಗಿದ ದೀಪ ನಂತರ ಕೆಟ್ಟು ನಿಂತಿದೆ. ರಿಪೇರಿ ಮಾಡುವವರು ಯಾರು ಎಂಬ ಪ್ರಶ್ನೆ ಉದ್ಭವವಾಗಿದೆ. ಕಾಂತಬೆನ್ನೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳನ್ನು ಕೇಳಿದರೆ ಅಧಿಕಾರಿಗಳು ನಮ್ಮ ಅಥಾರಿಟಿ ಕೊಟ್ಟಿರುವುದಿಲ್ಲ ಎಂದು ಹೇಳಿದ್ದಾರೆ. ಹೀಗಾಗಿ ನಿತ್ಯ ಓಡಾಡುವ ಸಾರ್ವಜನಿಕರಿಗೂ ಹಾಗೂ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳಿಗೂ ತುಂಬ ತೊಂದರೆಯಾಗಿದೆ. ಹೈ ಮಾಸ್ಟ್ ದೀಪ ಬಂದ್ ಆಗಿದ್ದರಿಂದ ಸಾರ್ವಜನಿಕರು ಹಿಡಿಶಾಪ ಹಾಕುತ್ತಿದ್ದಾರೆ. ದುರಸ್ತಿ ಮಾಡುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಹೈ ಮಾಸ್ಕ್ ದೀಪ ರಿಪೇರಿ ಮಾಡಿಸಿ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಸಾರ್ವಜನಿಕ ಹಿತಾಸಕ್ತಿ ವರದಿಯಾಗಿದೆ.